ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸೂಸೈಡ್ ಭಾಗ್ಯದ ಸರ್ಕಾರ ಆಗಿದೆ ಅಂತ ಬಿಜೆಪಿ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕ ಎಸ್ ದತ್ತಾತ್ರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯೋಜನೆ ಭಾಗ್ಯಗಳ ಮೂಲಕ ಅಧಿಕಾರಕ್ಕೆ ಬಂದಿದೆ. ಈಗ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಆತ್ಮಹತ್ಯೆ ಭಾಗ್ಯ ಕರುಣಿಸಿದೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 6-7 ಮಂದಿ ಗುತ್ತಿಗೆದಾರರು ಅಧಿಕಾರಿಗಳು ಸಾವು ಕಂಡಿದ್ದಾರೆ. ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಬೆದರಿಕೆಗೆ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಲ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಕೂಡಲೇ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸೂಸೈಡ್ ಭಾಗ್ಯದ ಸರ್ಕಾರ ಅಂತ ಅತಿ ಬೇಸರದಿಂದ ಹೇಳಕ್ಕೆ ಬಯಸ್ತೇನೆ. ನಮ್ಮ ಆಗ್ರಹ ಹೀಗಿರ್ತಕ್ಕಂಥದ್ದು, ಸಚಿನ್ ಸಾವಿನ ಸಂಬಂಧದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ತಕ್ಷಣವೇ ಪಡೆದುಕೊಳ್ಳಬೇಕು. ಇದೊಂಥರ ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಅಂತರ ರಾಜ್ಯದ ಸಮಸ್ಯೆ ಇದು, ಡಿಸ್ಪ್ಯೂಟ್. ಬೀದರ್ ಭಾಗದಲ್ಲಿ ಈ ಹಿಂದೆಲ್ಲ ನಾವು ನೋಡ್ತಿದ್ವಿ, ಭೀಮಾ ನದಿ ಜಾಗದಲ್ಲಿ ಶೂಟಿಂಗಿಗೆ ಬಹಳ ಫೇಮಸ್. ತನಗೆ ಯಾರು ಬೇಕೋ ತನಗೆ ಯಾರು ಬೇಡೋ ತಕ್ಷಣ ಫೈರ್ ಮಾಡಿ ಮುಗಿಸ್ಬಿಡ್ತಾರೆ, ಆ ಬಾಡಿನೇ ಇಲ್ದಂಗೆ ಮಾಡತಕ್ಕಂಥ ಆ ಒಂದು ಚಟ ಮತ್ತೆ ಮರುಕಳಿಸಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸೂಸೈಡ್ ಭಾಗ್ಯದ ಇನ್ನೊಂದು ಹೇಳ್ತಾರೆ, ಕೇಸ್ ಹಾಕಿ ವಾರವಾದರೂ ಕೂಡ ಒಬ್ಬ ಆರೋಪಿಯನ್ನ ಕೂಡ ಇಲ್ಲಿ ತನಕ ಬಂಧಿಸಿಲ್ಲ. ದಾಖಲೆಗಳನ್ನ ರಾಜು ಕಪ್ಪನೂರ್ ತೆಗೆದುಕೊಂಡಿದ್ದಾರೆ. ಎಲ್ಲ ದಾಖಲೆ ಪಡೆದು ಕೇಸ್ ಮುಚ್ಚಿ ಹಾಕುವ ಕುತಂತ್ರ ನಡೀತಾ ಇದೆ ಅಂತ ಈ ಪ್ರಕರಣವನ್ನ ಸಿಬಿಐಗೆ ನೀಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್, ಅವ್ರು ಖಾಲಿ ಮಾಡ್ಮೇಲೆ ಅವರೇ ಒಯ್ದಿರ್ತಾರ್ರಿ, ಮತ್ತೆ ಬೇರೆ ಯಾರು ಬರ್ತಾರ್ರಿ? ಖಾಲಿ ಮಾಡೋದು ನೀಡ್ ಏನಿತ್ರಿ, ದುಡ್ಡು ಆದ್ರೂ ನಮಗೆ ಕೇಳಕ್ ಬಂದಾರ್ರಿ, ಖಾಲಿ ಆದ್ರೂ ಅವ್ರವ್ರೇ ಮಾಡ್ಕೊಂಡಾರ್ರಿ. ಟೋಟಲಿ ಅದು ಏನಿಲ್ಲ, ನಮ್ಮ ಕೇಸನ್ನು ಮುಚ್ಚಾಕುವ ಅಂತ ತಿರುವಿಗೆ ತಂದುಬಿಡ್ಲತ್ತಾರ ಸರ್. ಅದಕ್ಕೆ ನಮ್ಮ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ, ಮೊದಲೇ ಹಿಡಿದು ನಂಬಿಕೆ ಇಲ್ಲ ಸರ್. ನಮ್ಗೆ CBI ತನಿಖೆನೇ ಬೇಕಂತ ಮೊದಲು ಹಿಡಿದು ಕೇಳ್ತೀನಿ, ಇವಾಗೂ ಕೇಳ್ತೀನಿ ಅಷ್ಟೇ ಸರ್. ಇವತ್ತು ಇದು ಇಲ್ಲ ಅಂತಾರೀ, ನಾಳೆ ಡೆಟ್ ನೋತು ಅವಂದೇ ಇಲ್ಲ, ಅವ್ನ ಆಫೀಸೇ ಇಲ್ಲ, ಅವ ಕೆಲಸನೇ ಮಾಡ್ತಿದ್ದಿಲ್ಲ, ಸಚಿನ್ ಅನ್ನ ಹೆಸರೇ ಇಲ್ಲ ಅಂತ ಊಟ ಹಾಕ್ಸ್ತಾರೆ. ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ಬಂದವರು ಅವತ್ತು ತೀರ್ಕೊಂಡೆ. ಇವತ್ತಿಗೆ 7 ಡೇಸ್ ಆಯ್ತು ಸರ್, ಇನ್ನೂ ಏನೂ ಆ್ಯಕ್ಷನ್ ತೊಗೊಂಡಿಲ್ರಿ ಗೌರ್ಮೆಂಟ್. ದಾಖಲೆಗಳೆಲ್ಲ ಯಾರು ಒಯ್ದರು, ಎಲ್ಲಿವೆ ದಾಖಲೆ? ಸರ್, ಅವ್ರು ಖಾಲಿ ಮಾಡ್ಮೇಲೆ ಅವರೇ ಒಯ್ದಿರ್ತಾರ್ರಿ, ಮತ್ತೆ ಬೇರೆ ಯಾರು ಬರ್ತಾರ್ರಿ? ಖಾಲಿ ಮಾಡೋದು ನೀಡ್ ಏನಿತ್ರಿ, ದುಡ್ಡು ಆದ್ರೂ ನಮಗೆ ಕೇಳಕ್ ಬಂದಾರ್ರಿ, ಖಾಲಿ ಆದ್ರೂ ಅವ್ರವ್ರೇ ಮಾಡ್ಕೊಂಡಾರ್ರಿ. ಟೋಟಲಿ ಅದು ಏನಿಲ್ಲ, ನಮ್ಮ ಕೇಸನ್ನು ಮುಚ್ಚಾಕುವ ಅಂತ ತಿರುವಿಗೆ ತಂದುಬಿಡ್ಲತ್ತಾರ ಸರ್. ಅದಕ್ಕೆ ನಮ್ಮ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ, ಮೊದಲೇ ಹಿಡಿದು ನಂಬಿಕೆ ಇಲ್ಲ ಸರ್. ನಮ್ಗೆ CBI ತನಿಖೆನೇ ಬೇಕಂತ ಮೊದಲು ಹಿಡಿದು ಕೇಳ್ತೀನಿ, ಇವಾಗೂ ಕೇಳ್ತೀನಿ ಅಷ್ಟೇ ಸರ್. ಇವತ್ತು ಇದು ಇಲ್ಲ ಅಂತಾರೀ, ನಾಳೆ ಡೆಟ್ ನೋತು ಅವಂದೇ ಇಲ್ಲ, ಅವ್ನ ಆಫೀಸೇ ಇಲ್ಲ, ಅವ ಕೆಲಸನೇ ಮಾಡ್ತಿದ್ದಿಲ್ಲ, ಸಚಿನ್ ಅನ್ನ ಹೆಸರೇ ಇಲ್ಲ ಅಂತ ಊಟ ಹಾಕ್ಸ್ತಾರೆ. ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ಬಂದವರು ಅವತ್ತು ತೀರ್ಕೊಂಡೆ. ಇವತ್ತಿಗೆ 7 ಡೇಸ್ ಆಯ್ತು ಸರ್, ಇನ್ನೂ ಏನೂ ಆ್ಯಕ್ಷನ್ ತೊಗೊಂಡಿಲ್ರಿ ಗೌರ್ಮೆಂಟ್. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಭೇಟಿ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ವಿದ್ಯಮಾನಗಳ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1 ವರ್ಷವಾಗಿದ್ದರಿಂದ ತಾವು ಮಾಡಿದ ಕೆಲಸಗಳ ಬಗ್ಗೆ ಈ ವೇಳೆ ಅಮಿತ್ ಶಾ ಅವರಿಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಭೇಟಿ ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಪ್ರತ್ಯೇಕ ಹೋರಾಟದ ಬಗ್ಗೆಯೂ ಕೂಡ ವಿಜೇಂದ್ರ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆಯಾಗಿದ್ದು, ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಂತೆ ಅಮಿತ್ ಶಾ ಸೂಚನೆ ನೀಡಿದ್ದಾರಂತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳ ನಡೆಯಲಿದೆ. ಬರೋಬ್ಬರಿ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ ಈ ಬಾರಿ ಇದೇ ಜನವರಿ 13ರಿಂದ ಫೆಬ್ರವರಿ 26ರ ತನಕ ನಡೆಯಲಿದೆ. ಈ ಹೊಸ ವರ್ಷದ ನಿಮಿತ್ತ ಜನ ದೇವರ ಮೊರೆ ಹೋಗಿದ್ದಾರೆ. ಪವಿತ್ರ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು
ಸರ್ವ ದರ್ಶನಕ್ಕೆ 20 ತಾಸು ಕಾಯ್ಬೇಕಂತೆ. ಅಂದರೆ ಕಾಮನ್ ಆಗಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಪಡೆಯೋದಕ್ಕೆ 20 ತಾಸು ಕಾಯ್ಬೇಕಂತೆ. ನಿನ್ನೆ ಒಂದೇ ದಿನ 78,414 ಮಂದಿ ಭೇಟಿ ಕೊಟ್ಟಿದ್ದಾರೆ. ಇದು ಸಾಮಾನ್ಯ ದಿನಕ್ಕಿಂತ 10 ರಿಂದ 15 ಸಾವಿರ ಅಧಿಕವಾಗಿದ್ದು, ಅದರಲ್ಲಿ 26,100 ಮಂದಿಗೆ ದೇವರಿಗೆ ಮುಡಿ ಅರ್ಪಿಸಿದ್ದಾರೆ. ಅಲ್ಲದೆ 3,45 ಲಕ್ಷ ಕಾಣಿಕೆ ಕೂಡ ಸಂಗ್ರಹವಾಗಿದೆ. ಚಳಿಗಾಲದ ಈ ರಜಾ ದಿನಗಳಲ್ಲಿ ಆಗ್ರಾಕ್ಕೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿದೆ. ಹೊಸ ವರ್ಷದ ಸಂಭ್ರಮ ಹೆಚ್ಚು ಮಾಡೋದಕ್ಕೆ ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾರೆ. 2025ರ ಹೊಸ ವರ್ಷದ ಮೊದಲ ದಿನದಂದು ಜನ ತಾಜ್ ಮಹಲ್ಗೆ ಭೇಟಿ ನೀಡಿ ಸಂಭ್ರಮಿಸಿದ್ದಾರೆ. ಅಲ್ಲದೆ ತಮ್ಮ ಆತ್ಮೀಯರೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಈಗ ಸ್ವರ್ಗದಂತೆ ಕಾಣಿಸ್ತಾ ಇದೆ. ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಬರೀ ಹಿಮ, ಚಳಿಗಾಲ ಆಗಿರೋದ್ರಿಂದ ಹಿಮಪಾತದಿಂದಾಗಿ ಗುಲ್ಮಾರ್ಗ್, ಬಾರಾಮುಲ್ಲಾದಲ್ಲಿ ತಾಪಮಾನ ಮೈನಸ್ಗೆ ತಲುಪಿದ್ದು, ಮರ ಗಿಡಗಳು, ಮನೆಗಳು, ರಸ್ತೆಗಳೆಲ್ಲ ಹಿಮದಿಂದ ತುಂಬಿ ಹೋಗಿದೆ. ಈ ಸುಂದರ ಸ್ಥಳಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ತಂಡೋಪತಂಡವಾಗಿ ಬರ್ತಾ ಇದ್ದು ಸಖತ್ ಎಂಜಾಯ್ ಕೂಡ ಮಾಡ್ತಿದ್ದಾರೆ. ದೇಶದ ಪ್ರಮುಖ ಪ್ರವಾಸಿ ತಾಣವಾದ ಮನಾಲಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಮಪಾತವಾಗ್ತಾ ಇದ್ದು ಪ್ರವಾಸಿಗರು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಇಡೀ ಮನಾಲಿ ಒಂಥರ ಲ್ಯಾಂಡ್ ಅಂತೆ ಭಾಸವಾಗ್ತಾ ಇದೆ. ಪ್ರವಾಸಿಗರು ಮನಾಲಿಯ ಸೌಂದರ್ಯಕ್ಕೆ ಮನಸೋತಿದ್ದಾರೆ.